Hi, hello, ladies and gentlemen, guys. ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಾರ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಟೇಸ್ಟ್ ಆಫ್ ಉಪಾರದಲ್ಲಿ ಯಾವುದೇ ರೆಸಿಪಿ ತಗೊಬಂದಿಲ್ಲ. ಇವತ್ತು ಕಿಚನ್ ಕ್ಲೀನ್ ಮಾಡುವ ಬಗ್ಗೆ ತಿಳ್ಕೊಳ್ಳೋಣ ಅಂತ ಈ ವಿಡಿಯೋ ತಗೊಬಂದಿದ್ದೆ. ಕೆಲವರು ಕಮೆಂಟ್ ಮಾಡಿದ್ದಾರೆ ಚಿಮ್ನಿ ಹೇಗೆ ಕ್ಲೀನ್ ಮಾಡಬೇಕು ಅಂತ, ಅವ್ರಿಗೂ ಇಗೋಸ್ಕರ, ಮತ್ತು ಕೆಲವರು ಗೋಡೆ ಹೇಗೆ ಕ್ಲೀನ್ ಮಾಡಬೇಕು ಅಂತ ಅವ್ರಿಗೋಸ್ಕರನೇ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ನೋಡಿ, ವಾರಕ್ಕೊಂದ್ಸಲಿ ನಾವು ಕಿಚನ್ ಕ್ಲೀನ್ ಮಾಡ್ತೀವಿ. ವಾರದಲ್ಲಿ ಎಷ್ಟು ಕರೆ ಕಟ್ಬಿಟ್ಟಿರ್ತಾರೆ ಅಂದರೆ ಕ್ಲೀನ್ ಮಾಡೋದೇ ದೊಡ್ಡ ಕಷ್ಟ. ನಾನಿವತ್ತು ಬಿಸಿ ನೀರಲ್ಲಿ ಕಾಸ್ಟಿಂಗ್ ಸೋಡಾ, ನೋಡಿ ಇದನ್ನೇ ಕಾಸ್ಟಿಂಗ್ ಸೋಡಾ ಅಂತ ಕರೆಯೋದು. ಇದು ಅಕ್ಕಪಕ್ಕ ಅಂಗಡಿಗಳಲ್ಲಿ ಅಂದರೆ ನಮ್ಮ ಕೋಲಾರಲ್ಲಿ 90 ರೂಪಾಯಿ ಕೆಜಿ ದೊರೆಯುತ್ತದೆ. ಆನ್ಲೈನಲ್ಲಾದರೆ 150 ಗ್ರಾಮು ಮತ್ತು 300 ಗ್ರಾಮು 450 ಗ್ರಾಮು ಡಬ್ಬದಲ್ಲಿ ಸಿಗುತ್ತೆ. ಅದು ತುಂಬ ಕಾಸ್ಟ್ಲಿ ಇರುತ್ತೆ. ನಿಮ್ಮಿಷ್ಟ, ನೀವು ನೋಡ್ಕೊಳ್ಳಿ ಎಲ್ಲಿ ತೊಗೋಬೇಕು ಅಂತ. ಮೊದಲಿಗೆ ಬಿಸಿನೀರು ಕಾಯಿಸಿ ಕುದಿ ಬರ್ತಾ ಇರೋ ನೀರಲ್ಲಿ ಕಾಸ್ಟಿಂಗ್ ಸೋಡಾ ಹಾಕಿ ಸ್ಟೀಲ್ ಪಾತ್ರೆಯಿಂದ ಎತ್ತಿ ನೀವು ಎಲ್ಲೆಲ್ಲಿ ಕರೆ ಕಟ್ಟಿರ್ತೀವೋ ಅಲ್ಲಿ ಹಾಕಿ ಮತ್ತು ಉಜ್ಕೊಳ್ಳಿ. ಉಜ್ಜುವ ವಿಧಾನ ಇಲ್ಲಿದೆ, ನೋಡ್ಕೊಳ್ಳಿ. ಚಿಮ್ನಿ ಹೇಗೆ ಕ್ಲೀನ್ ಮಾಡಬೇಕು ಅಂತ ಚಿಮ್ನಿ ಕ್ಲೀನ್ ಮಾಡುವ. ಈಗ ನೋಡಿ, ಚಿಮ್ನಿ ರೆಕ್ಕೆಗಳನ್ನು ತೆಗೆದು ಇದರ ಮೇಲೆ ಬಿಸಿ ನೀರು, ಕಾಸ್ಟಿಂಗ್ ಸೋಡಾ ಹಾಕಿರುವ ಬಿಸಿ ನೀರನ್ನು ಹಾಕಿ ಪಾತ್ರೆ ಉಜ್ಜುವ ನಾರಿಂದ ಹೀಗೆ ಉಜ್ಜಬೇಕು. ಕೈಯಲ್ಲಿ ಗ್ಲೌಸ್ ಹಾಕೊಳ್ಳಿ. ಈಗಂತೂ ಗ್ಲೌಸ್ ತುಂಬ ಸ್ಟ್ರಾಂಗ್ ಆಗಿ ಸಿಗ್ತವೆ, ಆನ್ಲೈನಲ್ಲಿ ತಗೊಳ್ಳಿ. ಈ ನೀರನ್ನ ಡೈರೆಕ್ಟ್ ಕೈಯಲ್ಲಿ ಮುಟ್ಬೇಡಿ, ಕೈ ಕರಗೋಗ್ಬಿಡುತ್ತೆ, ಸೌದೋಗ್ಬಿಡುತ್ತೆ. ಅಂದ್ರೆ ಅದೆಲ್ಲನೂ ಮಾಂಸ ಎಲ್ಲ ಏನಾಗುತ್ತೆ ಅಂದ್ರೆ ಕರಗೋಗ್ಬಿಡುತ್ತೆ. ಉಳ್ಳೆ ಅಲ್ಲಿ ಹಳ್ಳ ಬಿದ್ಬಿಟ್ಟು ಮಾಂಸ ಕೈ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಅದರಿಂದ ಕೈ ಮುಟ್ಟೋ ಹಂಗೆ ಇಲ್ಲ. ಕೈಗೆ ಗ್ಲೌಸ್ ಹಾಕೊಂಡು ಬಿಸಿ ನೀರಿಂದ ತೊಳಿತಾ ಇದ್ರೆ, ಹಿಂಗೆ ಉಜ್ಜಿ ತೊಳಿತಾ ಇದ್ರೆ ಹೊರಟೋಗ್ತದೆ. ಆಮೇಲೆ ಸೋಪ್ ನೀರಿಂದ ತೊಳೆದ್ರೆ ಕ್ಲೀನ್ ಆಗುತ್ತೆ ಅಷ್ಟೇ. ಎಷ್ಟೇ ಕರೆ ಇರಲಿ, ಎಣ್ಣೆ ಜಿಡ್ಡಿಗೆ ಕಾಸ್ಟಿಂಗ್ ಸೋಡಾ ಚೆನ್ನಾಗಿ ಕೆಲಸ ಮಾಡ್ತದೆ. ನೋಡಿ, ಇಲ್ಲೆಲ್ಲ ಎಷ್ಟು ಕರೆ ಕಟ್ಟಿದೆಯಲ್ಲ, ಒಂದು ವಾರಕ್ಕೆಲ್ಲ ಕರೆ ಕಟ್ಬಿಡುತ್ತೆ. ಈಗ ನಾನು ಕಾಸ್ಟಿಂಗ್ ಸೋಡಾ ಮತ್ತು ಬಿಸಿ ನೀರು ಹಾಕ್ಕೊಂಡು ಬಿಸಿ ನೀರು ಹಾಕಿ ಬ್ರಷಿಂದ ಹಿಂಗೆ ಅಲ್ಲಾಡಿಸ್ತೀನಿ. ಇಷ್ಟೇ. ಈ ರೀತಿ ಮಾಡಿ ಚೆನ್ನಾಗಿ ಉಜ್ಜಿದ್ರೆ ಆಯಿತು. ಸ್ಟ್ರಾಂಗ್ ಆಗಿರೋ ಬ್ರಷ್ ತಗೊಳ್ಳಿ. ನಾನು ಈ ಬ್ರಷನ್ನು ಅಮೆಝಾನಲ್ಲಿ ತಂದು ಕೊಟ್ಟಿರೋದು, ತೊಗೊಂಬಂದಿರೋದು. ಸ್ವಲ್ಪ ಕಮ್ಮಿ ರೇಟದು, ಸ್ವಲ್ಪ ಕಾಸ್ಟ್ಲಿ ತಗೊಳ್ಳಿ. ಒಳ್ಳೆ ಕಂಪ್ನಿದು, ಚೆನ್ನಾಗಿ ಕೆಲಸ ಮಾಡುತ್ತೆ. ಬಿಸಿ ನೀರು ಹಾಕೊಂಡು ಉಜ್ತಾ ಇದ್ರೆ ಸುಮ್ಮನೆ ಹೆಂಗೆ ಉಜ್ಜಿದ್ರೆ ಸಾಕು, ಕ್ಲೀನ್ ಆಗ್ಬಿಡುತ್ತೆ. ಆಮೇಲೆ ತಣ್ಣೀರಲ್ಲಿ ತೊಳೆದ್ರೆ ಆಗೋಯ್ತು. ಪಳ ಅಂತ ಹೊಳಿತಾ ಇರ್ತಾರೆ ನಿಮ್ಮ ಕಿಚನ್. ಕಿಚನಲ್ಲಿ ಶೆಲ್ಫ್ಗಳು ಬೇಗ ಗಲೀಜಾಗ್ಬಿಡ್ತವೆ. ಕಾರಣ ಅಷ್ಟೇ, ಒಗ್ಗರಣೆ ಹಾಕುವಾಗ ಅಬೆ ಮೇಲ್ ಬರುತ್ತಲ್ಲ, ಅದೆಲ್ಲ ಶೆಲ್ಫ್ಗಳ ಮೇಲೆ ಕುತ್ಕೊಂಡು ಎಣ್ಣೆ ಜಿಡ್ಡಾಗೋಗ್ಬಿಡುತ್ತೆ. ಅದು ತುಂಬ ಗಲೀಜಾಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಬಿಸಿನೀರು, ಕಾಸ್ಟಿಂಗ್ ಸೋಡಾ ಅಷ್ಟೇ ಹಿಂಗೆ ಹಾಕೊಂಡು ಸುಮ್ಮನೆ ಬ್ರಷಲ್ಲಿ ಹಿಂಗೆ ಅಂದ್ಬಿಟ್ಟು ಆಮೇಲೆ ತಣ್ಣೀರಲ್ಲಿ ತೊಳೆದ್ರೆ ಆಗೋಯ್ತು. ವಾಶ್ ಬೇಷನ್ ಹತ್ರ ಅಂತೂ ಜಾಸ್ತಿನೇ ನೀರು ಎಗರಿ ಕರೆ ಕಟ್ಬಿಡುತ್ತೆ. ಈ ಬ್ರಷನ್ನು ಅಮೆಝಾನ್ನ ನಿಮಗೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಬುಕ್ ಮಾಡಿ ತರಿಸ್ಕೊಳ್ಳಿ. ನೋಡಿ, ಇಲ್ಲಿ 2 in 1 ಇದು ಮಾಪ್. ನೀರು ತೆಳ್ಬೋದು, ಅದರಿಂದ ಬ್ರಷ್ ಮಾಡ್ಕೊಬೋದು. 2 in 1 ಹೀಗೆ ಬಿಸಿನೀರು ಹಾಕೊಂಡು ಈ ರೀತಿ ತಿಕ್ಕಿ ನಂತರ ಈ ರೀತಿ ಕ್ಲೀನಾಗಿ ಮಾಡ್ಕೊಬೇಕು. ಈಗ ಸ್ವಲ್ಪ ನೀರು ಹಾಕೊಂಡು ತಿಕ್ಕಿದ್ರೆ ಆಯಿತು. ವಾಶ್ ಬೇಷನ್ ಹತ್ರ ಪ್ರತಿ ಸರಿ ನೀರು ಬೀಳ್ತಾನೆ ಇರ್ತದ್ರಿಂದ ಜಿಡ್ಡು ಮತ್ತು ಅಲ್ಲಿ ಪಾಚಿ ಕಟ್ಟೋದು ಸಹಜವಾಗಿ. ದಿನ ತೊಳೆದ್ರು ಕೂಡ ಈ ರೀತಿ ಇರುತ್ತೆ. ನೋಡಿ ಎಷ್ಟು ಬೆಳ್ಳಗಾಯ್ತು ಅಂತ. ಸುಮ್ಮನೆ ಬ್ರಷಲ್ಲಿ ಉಜ್ಜಿದ್ವಿ, ತಣ್ಣೀರು ಹಾಕಿದ್ವಿ, ಆಗೋಯ್ತು, ಕ್ಲೀನ್ ಆಯ್ತು. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಇಷ್ಟೇ ಕಣ್ರಿ ಕ್ಲೀನಿಂಗ್ ಮಾಡೋ ವಿಧಾನ. ಇನ್ನು ಸ್ವಲ್ಪ ಉಜ್ಜಿದ್ರೆ ಬೆಳ್ಳಗೆ ಕಾಣಿಸುತ್ತೆ, ಪಳ್ಳ ಅಂತ. ಒಬ್ರು ನೀರು ಹಾಕ್ಬೇಕು, ಇನ್ನೊಬ್ರು ಬ್ರಷ್ ಇಂದ ತಿಕ್ಬೇಕು, ಅವಾಗ ಈಸಿ ಆಗ್ತದೆ ತೊಳಿಯಕ್ಕೆ.
ನೋಡಿ ಎಷ್ಟು ಕರೆ ಕಟ್ಟಿದೆ ಅಂತ. ಗೋಡೆ ಎಲ್ಲ ಬೆಳ್ಳಗಾಗ್ತಾ ಇದೆಯಲ್ಲ, ಈಗ ಈ ತಿಕ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿದ್ರೆ ಅದೆಲ್ಲ ಕ್ಲೀನಾಗಿ ಬರ್ತದೆ ಈ ಕಡೆ. ನೀರು ಕೈ ಮೇಲೆ, ಮೈ ಮೇಲೆ, ಕಾಲ್ ಮೇಲೆ ಹಾಕೊಂಬೇಡಿ, ಉರಿ ಬರುತ್ತೆ. ತುಂಬಾ ಜಾಗ್ರತೆಯಿಂದ ನೀರನ್ನ ಹಾಕುವಾಗ ಹುಷಾರಾಗಿ ಹಾಕ್ಬೇಕು. ಮಕ್ಕಳ ಕೈಗೆ ಮುಟ್ಟಿಸ್ಬೇಡಿ, ಮಕ್ಕಳನ್ನ ದೂರ ಇಡಿ. ಸೊ ಯಾರ್ಯಾರು ಕಾಮೆಂಟ್ ಮಾಡಿದ್ರು ನಿಮ್ಗೆಲ್ಲರಿಗೂ ಈ ವಿಡಿಯೋ, ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಒಳ್ಳೆ ವಿಷಯ ತಿಳ್ಕೊಳ್ಳಿ, ಒಳ್ಳೇದಾಗಿರಿ. ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ಕಿಚನ್ನ ಹೇಗೆ ಕ್ಲೀನ್ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಮತ್ತು ಕೈಗಳಿಗೆ ನೋವು ಕಮ್ಮಿ ಆಗುತ್ತೆ ಅಂತ. ಈಗ ಇದಕ್ಕೆ ಸೋಪ್ ಹಾಕಿ ಬ್ರಷ್ ಹಾಕಿ ಉಜ್ಜಿತೀವಿ ಅಂದ್ರೆ ಉಜ್ಜಿ ಸುಸ್ತಾಗೋಗ್ಬಿಡ್ತೀವಿ, ಹೋಗೋದೇ ಇಲ್ಲ. ಈ ಮೆಥಡ್ ನನಗಂತೂ ತುಂಬಾ ಈಸಿ, ನಾನು ಪ್ರತಿ ಸಲ ಈ ರೀತಿಯೇ ಮಾಡೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ನಿಮಗೆ ಹಣ ಖರ್ಚಾಗೋದಿಲ್ಲ, ಏನಾಗೋದಿಲ್ಲ. ಸುಮ್ಮನೆ ಬೆಳ್ಳೊಂದು ಒತ್ತಿದ್ರೆ ಆಯ್ತು, ಬೆಳ್ಳೊತ್ತಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವಿಷಯ ತಿಳ್ಕೊಂಡು ಒಳ್ಳೇದಾಗಿರಿ.